ಶ್ರೀ ಮನೆ ಬಿಟ್ಟು ಹೋದ್ಮೇಲೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಪ್ರೀತಿ ಕೊಡಬೇಕಾಗಿತ್ತು. ಆದರೆ ನಾನು ನಿನ್ನ ಜೊತೆ ತುಂಬ ಹೊರಟಾಗಿ ನಡ್ಕೊಂಡ್ಬಿಟ್ಟೆ. ಅದನ್ನೆಲ್ಲ ಈಗ ನೆನೆಸ್ಕೊಂಡ್ರು ನನ್ನ ಬಗ್ಗೆ ನನಗೆ ತುಂಬ ಕೋಪ ಬರುತ್ತೆ. ಈ ಅತ್ತೆನ ಕ್ಷಮಿಸ್ತೀಯಮ್ಮ. ಮತ್ತೆ ಪ್ಲೀಸ್ ಹಳೆದನ್ನೆಲ್ಲ ನೆನಪು ಮಾಡ್ಕೋಬೇಡಿ. ಅದನ್ನು ನೆನೆಸ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಈಗ ನಮ್ಮ ಕಣ್ಣೆದುರಿಗಿರೋ ಸತ್ಯ ಸಾಕು ನಾವೆಲ್ಲ ಸಂತೋಷವಾಗಿರೋದಕ್ಕೆ. ಮಾಮ್ ಕಮ್ ಆನ್ ಚೇರ್ ಅಪ್. ನೀವು ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ನ ಜಾನು ತುಂಬ ಒಳ್ಳೆಯವಳು. ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿದಾಳೆ ಅಂದಮೇಲೆ ನಿಮಗೆ ಕ್ಷಮಿಸ್ತಾ ಇರ್ತಾಳ? ನನ್ನ ಜಾನು ಅಂದರೆ ಹಾಗೆ, ಯಾವತ್ತು ಬೇಸರ ಅವಮಾನಗಳೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಯಾರ ಮೇಲೂ ಯಾವ ಥರದ ಕೋಪನೂ ತೋರಿಸ್ಕೊಳ್ಳಲ್ಲ. ಓ ಹೌದಾ ಶ್ರೀ? ನೋಡಪ್ಪ, ಈ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಮಾಮ್ ಅಷ್ಟೇ ಅಲ್ಲ ಮಾಮ್, ನನ್ನ ಜಾನು ಒಂಥರ ಈ ಹಿಮಾಲಯ ಪರ್ವತದಷ್ಟು ಎತ್ತರ. ಒಬ್ಬರನ್ನೊಬ್ರು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಆದ್ರೂ ನಿಮ್ಮ ಬಾಂಧವ್ಯದ ಮಧ್ಯೆ ಅದು ಹೇಗ್ ಬಿರುಕು ಅಂತ ನನ್ಗೆ ಗೊತ್ತಿಲ್ಲಪ್ಪ. ಅತ್ತೆ, ಇವತ್ತಿಗೆ ಈ ಮನೆಗೆ ಹಿಡ್ದಿದ್ ಗ್ರಹಣ ಬಿಟ್ಟೋಯ್ತು. ಇನ್ಮೇಲೆ ನಮ್ಮ ಮನೇಲಿ ಏನಿದ್ರು ಬರೀ ಸಂತೋಷ ಸಂತೋಷ ಸಂತೋಷ. ಬೇಬಿ ಮಮ್ ಯಾವ ದೇವಸ್ಥಾನಕ್ಕೆ ಹೋಗಿದಾರ? ಅದು ಹಾ ಶ್ರೀ, ರಾಮನ್ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಯಾಕೆ? ಅಲ್ಲ, ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಅಜ್ಜಿ, ನನಗೆ ಅವ್ರಿಗೆ ಕರ್ಕೊಂಡು ಬರ್ತೀನಿ. ಬೇಡ ಶ್ರೀ, ಅವಳೆ ಬರ್ತಾಳೆ ಬಿಡು. ಯಾಕೆ ಮಾಮ್, ನಾನು ಕರ್ಕೊಂಡು ಬರ್ತೀನಿ ರೀ. ಬೇಬಿ ಮಾಮ್,